ಪ್ರೀತಿಯ ವೈಆರ್ ಮಹೇಶ್. ಇವತ್ತು ನಾವು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕಿನ ಸಂತೆಮರಳಿ ಭಾಗದಲ್ಲಿದ್ದೀವಿ. ಇವತ್ತು ನಮ್ಮ ಜೊತೆಗೆ ಸೋಮಶೇಖರ್ ಸರ್ ಇದ್ದಾರೆ. ಸೊ ಅವ್ರ ಜೊತೆ ಮಾತುಕತೆ, ಯಾಕಂದ್ರೆ ನಾವು ಒಂದು ಒಳ್ಳೆ ಬಾಳೆ ತೋಟದಲ್ಲಿದ್ದೀವಿ. ನಮಸ್ತೆ ಸೋಮಶೇಖರ್. ನಮಸ್ಕಾರ. ನಮಸ್ತೆ. ಈಗ ನಾವು ನಿಮಗೆ ಬಂದು ಭೇಟಿ ಮಾಡಿದಾಗ ಸಾವಯವ ಕೃಷಿ ಬಗ್ಗೆ ಹೇಳಿದ್ವಿ, ಮತ್ತೆ ನಮ್ಮ ಆ್ಯಡ್ ಬಗ್ಗೆ ಹೇಳಿದ್ವಿ. ಏನು ಅನ್ನಿಸ್ತು ಸರ್ ಅವಾಗ? ನಮಗೆ ಮೊದಲು ಅನುಭವ ಏನಿಲ್ಲ, ಭಯ. ಈಗ ನಮ್ಗೆ 2-3 ಪಾರ್ಟಿ ನೋಡೋದಕ್ಕೆ ನಮಗೆ ಧೈರ್ಯ ಬಂತು. ನನಗೆ ಧೈರ್ಯ ಬಂತು. ಈಗ ನಾನು ಅದೇ ಮಾಡಬೇಕು. ಆ ರೈತ ಭೇಟಿ ಮಾಡಿ ಏನು ಕೇಳಿದ್ರಿ ನೀವು ಅವ್ರನ್ನ? ಅವ್ರನ್ನ ಕೇಳಿದೆ, ನೀನು ಆಗ್ಬೋದು ಅಂತಂದ್ರು. ಆಗ ನನ್ನ ಜೊತೆ ತಿಳ್ಕೊಂಡು. ಹೌದು. ಈಗ ಹೇಗೆ ಅನ್ಸುತ್ತೆ? ಈಗ ನನ್ನ ಪಕ್ಕ ಇದೆ, 100% ಇದೆ. ಈಗ ನೀವು ಆರಂಭದಿಂದ ಇದನ್ನ ಮಾಡಿದ್ದೀರಾ. ಈಗ ಎಷ್ಟನೇ ತಿಂಗಳು ಬಾಳೆ ಸರ್? ಈಗ 4ನೇ ತಿಂಗಳು ಬಾಳೆ ಹೇಗಿದೆ ಅನ್ಸುತ್ತೆ ನಿಮಗೆ? ಸಖತ್ತಾಗಿದೆ. ಸ್ನೇಹಿತರೆ, ಇವತ್ತು ನಾವು ಸೋಮಶೇಖರ್ ಸರ್ನ ನೇರವಾಗಿ ನಿಮಗೆ ಮಾತಾಡ್ಸೋಕೆ ಉದ್ದೇಶ ಇಷ್ಟೇನೆ. ಬಾಳೆ ಬೆಳೆ ಪಕ್ಕ ಕಮರ್ಷಿಯಲ್ ಕ್ರಾಪ್ ಅಂತ ತಮ್ಮೆಲ್ರಿಗೂ ಗೊತ್ತು, ಬಹಳ ಸೆನ್ಸಿಟಿವ್ ಕ್ರಾಪ್ ಕೂಡ. ಬಟ್ ರೈತರಲ್ಲಿ ಒಂದು ಮನೋಭಾವನೆ ಏನಿತ್ತು ಅಂದ್ರೆ, ನಾವು ಕೆಮಿಕಲ್ಲೇ ಹಾಕಿ ಬೆಳಿಬೇಕು, ಸಾವಯವ ಕೃಷಿ ಮಾಡೋದಾಗ್ಲಿ, ಅಥವಾ ಅದೊಂದು ಭಯ ಇರ್ತದೆ, ಅದು ತಪ್ಪು ಅಂತಲ್ಲ. ಆದ್ರೆ ಅವ್ರನ್ನ ನಾವು ಮನವೊಲಿಸ್ಬೇಕಾದ್ರೆ ನಾನು ಒಂದು 2 ವರ್ಷದ ಮುಂಚೆ ಕೇಳಿದೆ ಸಾಯರ್ನ, ಆದ್ರೆ ಅವ್ರು ಅವಾಗ ನಮ್ಗೆ ಅವಕಾಶ ಕೊಡ್ಲಿಲ್ಲ. ಬಟ್ ಬೇರೆ ರೈತರು, ನಮ್ಮ ಬಳಸಿದ ರೈತರದ್ದು ಜಮೀನ ನೋಡಿ ನಂತರ ನಮ್ಮ ಆಫೀಸ್ನ ಹುಡಿಕೊಂಡು ಬಂದು ಈ ಒಂದು ಅವಕಾಶನ ಮಾಡಿಕೊಟ್ರು. ಈಗ ತುಂಬ ಚೆನ್ನಾಗಿ ಬಳಸಿದರೆ ಈಗ 2 ಗೊಬ್ಬರಗಳನ್ನು ನಾವು ನೀಡಿದ್ದೀವಿ. ಸೊ ಈಗಾಗಲೇ ಆ ವಿಡಿಯೋನ ನಮ್ಮ ಗುರುಮಲಪ್ಪ ಸರ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ತೋಟನ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ಚೂರು ಕೂಡ ಕೆಮಿಕಲ್ ಕಾಳನ್ನ ನಾವು ಬಳಸಿಲ್ಲ. ಆದರೆ ನನಗೆ ಸೋಮಶೇಖರ್ ಸರ್ ನನಗೆ ಒಂದು ಹೆಲ್ಪ್ ಮಾಡಿದ್ದೇನು ಅಂತಂದರೆ, ಕೆಮಿಕಲ್ ಜೊತೆಗೆ ಯಾವುದೇ ಕಳೆ ಔಷಧಿನ ಹೊಡಿಬೇಡಿ ಅಂತ ಕೇಳ್ಕೊಂಡೆ. ಅವರು ಅದನ್ನು ನನಗೆ ಪ್ರಾಮಿಸ್ ಮಾಡಿದ್ರು, ಅದೇ ರೀತಿ ಮಾಡಿದ್ದಾರೆ. ವಾಟರ್ ಮೇಂಟೆನೆನ್ಸ್ ನೀಟಾಗಿ ಮಾಡಿಕೊಡ್ತಾ ಇದ್ದಾರೆ. ಈಗ ನಾವು ಮೊದಲನೇದಾಗಿ ಆರಂಭದಲ್ಲಿ ಜೀವಾಮೃತ ಮತ್ತು ಭೂಮಿ ಸುಧ ಪ್ರೀಮಿಯಂ ಕೊಟ್ಟಿದ್ದೆ. ಅದಾದ ನಂತರ ಬೆಡ್ ಹಾಕೋ ಟೈಮಲ್ಲಿ ನಮ್ಮಲ್ಲಿ 3ರಿಂದ 4ನೇ ತಿಂಗಳಲ್ಲಿ ನಾವು ಬೆಡ್ ಹಾಕ್ತೇವೆ, ಅಂದರೆ ಮಣ್ಣನ್ನು ಒತ್ತು ಕೊಡ್ತೇವೆ. ಆ ಸಮಯದಲ್ಲಿ ಸಂಪೂರ್ಣವಾಗಿ DNC 90, ಕ್ರಾಪ್ ಸುಧ ಮತ್ತು ನಮ್ಮದು DNC ಪ್ರೀಮಿಯಂಗಳನ್ನು ಕೊಟ್ಟಿದ್ದೆ. ಇವತ್ತು ಕಟ್ಟೆ ಅದ್ಭುತವಾಗಿ ಬಂದಿದೆ. ಮಳೆ ಇಲ್ಲ. ಈಗೇನಾರ ಮಳೆ ಆಯಿತು ಅಂದರೆ ಇನ್ನೂ ಅದ್ಭುತವಾಗಿ ಕಂಗೊಳಿಸುತ್ತೆ. ಸೊ ನಮ್ಮ ಆ್ಯಡ್ ಶಾಪ್ ಪ್ರಾಡಕ್ಟ್ಗಳ ಬಗ್ಗೆ ಎಲ್ರಿಗೂ ಅಭಿಮಾನ ಇರಲಿ. ಬಳಸುವ ರೈತರ ಮೇಲೆ ನೀವು ಖಂಡಿತವಾಗ್ಲೂ ಮಾಡಿ ಸರ್, ಮಾಡಿ. ಎಲ್ಲ ಇದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಡಿ, ನಮ್ಮ ಪದಾರ್ಥ ಬೆರೆಸಬೇಡಿ, ಬಳಸಿ. ತುಂಬ ಒಳ್ಳೆಯದಾಯ್ತು. ಖರ್ಚು ಕಡಿಮೆ ನೋಡಿ, ಅದು ಮಾತ್ರ ತಗೊಳ್ಳಿ. ಖರ್ಚು ನಾನು ನಾನೇ ಅಧಿಕರಿಸ್ಕೊಂಬಿಟ್ಟೆ. ಭಯ ಇರ್ತದೆ, ಏನಪ್ಪ ಇದು ಮಾಡೋದು ಅಂತ. ಆಮೇಲೆ ನೋಡಿ ಜಯಶೇಖರ ತೋಟ ನೋಡ್ಕೊಂಡು ನನಗೆ ಅದಕ್ಕೆ ನಾನು ಓಡ್ ಬಂದು ಫೋನ್ ನಂಬರ್ ಇಸ್ಕೊಂಡು ನಾನು ಏನು ಮಾಡಿದೆ ಗೊತ್ತಾ, ತುಂಬ ಅಭಿಮಾನ ಇರಲಿ. ಮತ್ತೆ ಇನ್ನೊಂದು ಇದು ರಿಸಲ್ಟ್ ಕೊಡ್ಸೋವರೆಗೂ ಸೋಮಶೇಖರಣ ಜೊತೆ ಬಿಡೋದಿಲ್ಲ. ಸೊ ನಾವು ಒಳ್ಳೆ ರಿಸಲ್ಟ್ ಅವ್ರಿಗೆ ಮತ್ತೊಂದು ವಿಡಿಯೋ ಒಂದು ಬರ್ತೀನಿ. ಜೈ ವಾಟ್ಸಪ್, ಜೈ. ಧನ್ಯವಾದ.